ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಭುವನೇಶ್ವರ್ ಕುಮಾರ್ ಅವರು RCB ತಂಡಕ್ಕೆ ಟ್ರೇಡ್ ಆಗಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡುತ್ತಿದೆ. ಹಾಗಾದರೆ ಭುವನೇಶ್ವರ್ ಕುಮಾರ್ ಅವರು RCB ತಂಡಕ್ಕೆ ಟ್ರೇಡ್ ಆಗ್ತಾರಾ ಎಂದು ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೇನು ಕೆಲವು ದಿನಗಳಲ್ಲಿ IPL ಪ್ರಾರಂಭವಾಗಲಿದೆ. ಇದೀಗ IPLನ ಆಕ್ಷನ್ ಮುಕ್ತಾಯಗೊಂಡಿದೆ. ಇದೀಗ RCB ತಂಡ 6 ಆಟಗಾರರನ್ನು ಖರೀದಿ ಮಾಡಿದೆ. ಮತ್ತು ಆ SRH ತಂಡದಿಂದ RCB ತಂಡಕ್ಕೆ ಮಯಾಂಕ್ ಠಾಕರ್ ಅವರನ್ನು ಟ್ರೇಡ್ ಮಾಡಲಾಗಿತ್ತು. ಇದೀಗ ಭುವನೇಶ್ವರ್ ಕುಮಾರ್ ಅವರು RCB ತಂಡಕ್ಕೆ ಟ್ರೇಡ್ ಆಗ್ತಾರೆ ಎಂದು ವಿಷಯ ಹರಿದಾಡುತ್ತಿದೆ. ಆದರೆ ಈ ಸುದ್ದಿಗೆ ಅಫಿಷಿಯಲ್ ಮೂಲಗಳಿಂದ ಯಾವುದೇ ಮಾಹಿತಿ ಹೊರಬಂದಿಲ್ಲ. ಸದ್ಯಕ್ಕೆ RCB ತಂಡದಲ್ಲಿ 25 ಆಟಗಾರರ ಸ್ಕ್ವಾಡ್ ಫುಲ್ ಆಗಿದೆ. ಈ ರೀತಿ ಟ್ರೇಡ್ ಆಗುವುದು ತುಂಬ ಕಷ್ಟನೇ ಅಂತಲೇ ಹೇಳಬಹುದು. ಈ ಸುದ್ದಿ ಬಹುತೇಕ ಸುಳ್ಳಾಗಿದೆ ಅಂತ ಹೇಳಬಹುದು. ಗೈಸ್, ನಿಮ್ಮ ಪ್ರಕಾರ RCB ತಂಡಕ್ಕೆ ಭುವನೇಶ್ವರ್ ಕುಮಾರ್ ಅವರು ಟ್ರೇಡ್ ಆಗ್ತಾರಾ ಅಥವಾ ಆಗೋದಿಲ್ವಾ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ RCB.